ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಅಯ್ಯಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ ಮಾತಾಡ್ತಾ ಇರೋದು. ಈ ದಿವಸ ನಾನು ತೊಗರಿ ಕಾಳು ಉಪ್ಪಿಟ್ಟು ರವೆ ಹಾಕಿದ್ದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥ ತೋರಿಸ್ತೀನಿ, ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಉಪ್ಪಿಟ್ಟು ರವೆ ಅಳತೆ ಪಾವಲ್ಲಿ 1.5 ಪಾವು ತಗೊಂಡಿದ್ದೀನಿ. ತೆಂಗಿನಕಾಯಿ, 1 ಬಟ್ಲು ತೊಗರಿ ಕಾಳು, ಅದಕ್ಕೆ ಬೇಕಾಗಿರುವಷ್ಟು ಎಣ್ಣೆ, 1 ಅರ್ಧ ಕಪ್ಪಷ್ಟು, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನು ಜೀರಿಗೆ, 3 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಶುಂಠಿ, ಉಪ್ಪು. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಬಾಂಡ್ಲಿಗೆ. 3 ಸ್ಪೂನ್ ಎಣ್ಣೆ ಇದೆ, 3 ಟೇಬಲ್ ಸ್ಪೂನ್. ಇದೊಂದು ಸ್ವಲ್ಪ ಕಾಯಬೇಕು. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಮುಚ್ಚಿಟ್ರೆ ಸ್ಟವ್ ಮೇಲೆಲ್ಲ ಸಿಡಿಯಲ್ಲ. ಇದೆಲ್ಲ ಒಂದು ಟಿಪ್ಸ್. ಸ್ವಲ್ಪ ಮೀಡಿಯಂ ಉರಿನಲ್ಲಿ ಮಾಡಬೇಕು. ಹೊಸದಾಗಿ ಕಲ್ತ್ಕೊಳ್ಳೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡ್ಬಿಟ್ಟಿಗೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ನೆಕ್ಸ್ಟ್ ಜೀರಿಗೆ, ನೆಕ್ಸ್ಟ್ ಮೆಣಸಿನಕಾಯಿ, ನೆಕ್ಸ್ಟ್ ನಾನು ಮಾಡೋ ಥರ ಮಾಡ್ತಾ ಇದ್ದೀನಿ, ಶುಂಠಿ, ಕರಿಬೇವು ಸೊಪ್ಪು. ಇದೆಲ್ಲ ಸ್ವಲ್ಪ. ಇವಾಗ ರವೆ ಹಾಕ್ತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡಿದೆ. ಇವಾಗ ರವೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಕುಕ್ಕರಲ್ಲಿ ಕೂಗ್ಸಿದೆ ಒಂದ್ಸಲ. ತೊಗರಿ ಕಾಳನ್ನ ಚೆನ್ನಾಗಿ ಬೆಂದಿದೆ. ಇವಾಗ ಒಂದೊಂದಾಗಿ ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು, 1 ಬಟ್ಲು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ. ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ. ಯಾತಕ್ ನಿಂಬೆಹಣ್ಣು ರಸ ಇವಾಗಲೇ ಹಾಕೋದು ಅಂದ್ರೆ, ತೊಗರಿ ಕಾಳು ಬೆಂದು ಸ್ವಲ್ಪ ನೀರು ಕೆಂಪಾಗಿರುತ್ತೆ, ಉಪ್ಪಿಟ್ಟು ಕೆಂಪಾಗಿರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಬೆಳ್ಳಕ್ಕಾಗುತ್ತೆ, ಮತ್ತೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ತೆಂಗಿನಕಾಯಿ. ನೋಡಿ, ಇವಾಗೆಲ್ಲ ಹುರಿದಿರೋದು ರವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ನಲ್ಲ. ತೊಗರಿಬೇಳೆನಲ್ಲಿ ನೀರು ಕುದ್ದು ತೊಗರಿ ಕಾಳು ಬೆಂದು ಎಲ್ಲ ರೆಡಿಯಾಗಿದೆ. ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ, ರವೆ ಹಾಕ್ತಾ ಇದ್ದೀನಿ. ಇವಾಗ 1 ಲೋಟ ರವೆಗೆ 3 ಲೋಟ ನೀರು ಹಾಕ್ಬೇಕು. ಇದನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಕ್ಲೀನಾಗಿ ಬೇಯುತ್ತೆ. ನೋಡಿ, ಎಲ್ಲ ಆಯ್ತು, ಬೇಯ್ತಾ ಇದೆ. ಎಲ್ಲ ಹೊಂದಿಸ್ಬೇಕು.
ಒಂದು ಸೌಟಲ್ಲಿ. ಒಂದು ಲೋಟ ರವೆಗೆ 3 ಲೋಟ ನೀರು ಹಾಕಿದ್ರೆ ಪಕ್ವವಾಗಿ ಬೇಯುತ್ತೆ. ನೋಡಿ, ಇವಾಗ ಉಪ್ಪಿಟ್ಟು, ತೊಗರಿಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ದೇವ್ರ ನೈವೇದ್ಯನ ಆಯ್ತು. ಇದನ್ನ ಇವಾಗ ಉಪಯೋಗಿಸ್ಬೋದು. ಇದ್ರ ಜೊತೆಗೆ ಖಾರ ಸೇವೆ ಮಾಡಿದ್ದೆ ಮೊನ್ನೆ ದಿವಸ. ಅದ್ರ ಜೊತೆಗೆ ನಂಚ್ಕೊಂಡು ತಿಂದ್ರಂತೂ ಬಹಳ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಉಪ್ಪಿಟ್ಟನ್ನ ಮಾಡಿ ಕಾಮೆಂಟ್ಸ್ ಅಲ್ಲಿ ಹೆಂಗ್ ಬಂತು ಅಂತ ಹೇಳಿ.